ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲೇ ವಿಡಿಯೋನ ಮಾಡ್ತಾ ಇದ್ದೀನಿ. ಒಂದಷ್ಟು ದಿನಗಳ ಹಿಂದೆ ಶೋಭಾ ಅಂತ ಅಂದ್ಬಿಟ್ಟು, ಶೋಭಾ ಅಲ್ವಾ ಮೇಡಮ್ ನಿಮ್ಮ ಹೆಸರು? ಶೋಭಾ ಅಂತ ಅಂದ್ಬಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿದರು. ಎಲ್ಲೆಲ್ಲಿ ನಂಬರ್ ತೊಗೊಂಡ್ರೋ ಗೊತ್ತಿಲ್ಲ, ಪರ್ಸ್ನಲ್ ನಂಬರ್ಗೇ ಬುಕ್ಕೇನ ತೊಗೊಂಡು ಪರ್ಸ್ನಲ್ ನಂಬರ್ಗೇ ಕಾಂಟ್ಯಾಕ್ಟನ್ನು ಮಾಡಿದರು. ಮಾಡಿ ನಾನು ಹಿಂಗೆ ಒಂದು ಚಿಕ್ಕದಾಗ ಒಂದು ಬಿಸ್ನೆಸ್ ಮನೆಯಲ್ಲೇ ಮಾಡಬೇಕು ಅಂದ್ಕೊಂಡಿದ್ದೀನಿ ಮೇಡಮ್. ಅಂದರೆ ಫ್ಯಾಮಿಲಿಗೆ ನೆರವಾಗುವಂತಹ ದೃಷ್ಟಿಯಿಂದ ಅಷ್ಟೇ ಮಾಡಬೇಕು ಅಂದ್ಕೊಂಡಿದ್ದೀನಿ, ಸಪೋರ್ಟ್ ಮಾಡ್ತೀರಾ ಅಂತೆಲ್ಲ ಕೇಳಿಕೊಂಡು ಚಿಕ್ಕದಾಗಿ ಅಂದರೆ 20,000 ಬಂಡವಾಳ ಹಾಕಿ ಒಂದು ಚಿಕ್ಕದಾಗಿ ಒಂದು ಬಿಸ್ನೆಸ್ಸನ್ನು ಶುರು ಮಾಡಿದ್ದಾರೆ. ಅಂದರೆ ಈ ಮನೆಯಲ್ಲೇ ಮಾಡುವಂತಹ ಕೆಲಸ ಅಂದರೆ ಏನು, ಈ ನೈಟಿಗಳಾಗಿರ್ಬೋದು, ಸೀರೆಗಳನ್ನು ಮನೆಯಿಂದನೇ ಮಾರುವಂತಹ ಒಂದೊಂದರೆ ಮುಂಚೆ ಕೂಡ ನೀವು ಸೀರೆ ಎಲ್ಲ ಮಾಡ್ತಾಯಿದ್ರಿ ಅಲ್ವ, ಒಂದಷ್ಟು ವರ್ಷಗಳಿಂದ ಕೂಡ ಇದೇ ಒಂದು ಕೆಲಸದಲ್ಲಿದ್ದರು. ಸೊ ಅದೇ ಕೆಲಸ ಆದರೆ ನನಗೆ ಗೊತ್ತಿದೆಯಲ್ಲ ಅಂದ್ಬಿಟ್ಟು ಮತ್ತೆ ಈಗ ಮಾಡಬೇಕು ಅಂತ ಅಂದ್ಬಿಟ್ಟು ನೈಟಿಗಳು ಮತ್ತು ಸೀರೆಗಳನ್ನು ಮಾರುವಂತಹ ಕೆಲಸಕ್ಕೆ ಕೈ ಹಾಕಿದ್ದಾರೆ. ತುಂಬ ಚಿಕ್ಕದಾಗಿ ಮಾಡಿದ್ದಾರೆ, ಯಾಕೆಂದರೆ ಸಾಕು ಮೇಡಮ್ ಅಷ್ಟೇ ಶಕ್ತಿ ಇಲ್ಲ ಅಂತ ಕೂಡ ಅಂದರು. ಅದಕ್ಕೋಸ್ಕರನೇ ನಾನು ಕೂಡ ಅಲ್ಲೇ ಬಂದು ವಿಡಿಯೋ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಇವತ್ತು ಪ್ಲ್ಯಾನ್ ಮಾಡಿಕೊಂಡು, ಇಲ್ಲೇ ಉದ್ನಲ್ಲಿ ದೇವಸ್ಥಾನ ಇದೆ, ದೇವಸ್ಥಾನಕ್ಕೆ 2 ಕೆಲಸಗಳಾಗಲಿ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಬರೋ ಒಂದು ಪ್ಲ್ಯಾನ್ ಹಾಕ್ಕೊಂಡು ಅವರ ಒಂದು ಪ್ರಮೋಷನ್ ವಿಡಿಯೋವನ್ನು ಕೂಡ ಮಾಡ್ತಾಯಿದ್ದೀನಿ. ಈ ಒಂದು ವಿಡಿಯೋ ಸಂಪೂರ್ಣವಾಗಿ ಅವರಿಗೆ ಸಪೋರ್ಟ್ ಮಾಡುವಂತಹ ದೃಷ್ಟಿಯಿಂದ ಅಷ್ಟೇ, ಬೇರೆ ಯಾವುದೇ ರೀತಿಯಾದಂತಹ ಉದ್ದೇಶ ಇಲ್ಲ. ಸೊ ಅವ್ರನ್ನ ವೀಡಿಯೋಗೆ ಕರೆದೆ, ಅವರ ವೀಡಿಯೋಗೆಲ್ಲ ಬರಲ್ಲ ಮೇಡಮ್ ದಯವಿಟ್ಟು ಬೇಡ ಅಂದರು. ನಾನು ಆ್ಯಕ್ಚುಲಿ 2-3 ಸತಿ ಹೇಳ್ದೆ ಇಲ್ಲ ನಾನು ವೀಡಿಯೋ ಮಾಡಲ್ಲ ಅಂತ. ಇಲ್ಲ ಮೇಡಮ್ ದಯವಿಟ್ಟು ಹಂಗೆ ಮಾಡಿಕೊಡಿ ಅಂತ ಕೇಳಿಕೊಂಡ್ರು, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಸೊ 20,000 ಏನು ಬಂಡವಾಳ ಹಾಕಿದ್ದಾರೆ ಈ ಒಂದು ಬಿಸ್ನೆಸ್ಸಿಂದ, ಇದೆಲ್ಲವೂ ಕೂಡ ಸೇಲ್ ಆದರೆ, ಅಂದರೆ ಏನು ನೈಟಿ ಇದೆ, ನೈಟಿಗಳಿಗೆಲ್ಲ 9,000 ಬಂಡವಾಳ ಹಾಕಿದ್ದಾರೆ, ಸೀರೆಗಳಿಗೆಲ್ಲ 11,000 ಬಂಡವಾಳ ಹಾಕಿದ್ದಾರೆ. ಇದಿಷ್ಟು ಕೂಡ ಸೇಲ್ ಆದರೆ ಅವರಿಗೆ ಸಿಗುವಂಥದ್ದು ಕೇವಲ 3,500 ಇಂದ 4,000 ರೂಪಾಯಿವರೆಗೆ ಅಷ್ಟೇ ಲಾಭ ಸಿಗುವಂಥದ್ದು. ಸೊ ಎಲ್ಲದಕ್ಕೂ 100 ರೂಪಾಯಿ, 70 ರೂಪಾಯಿ, 80 ರೂಪಾಯಿ ಹಿಂಗೆ ಮಾರ್ಜಿನನ್ನು ಇಟ್ಕೊಂಡು ಸೇಲ್ ಮಾಡ್ತಾಯಿದ್ದಾರೆ. ನೈಟಿಗಳೆಲ್ಲ ತಮಿಳ್ನಾಡಿಂದ ಮೇಡಮ್ ತರಿಸಿದ್ದು. ಅದು ಆ್ಯಕ್ಚುಲಿ ಅವ್ರ ಪಾಪ ನನ್ನ ನಂಬಿಕೆಗೋಸ್ಕರ ಬಿಲ್ಗಳನ್ನು ತೋರಿಸಿದ್ರು. ಬಿಲ್ ನೋಡಿ ಮೇಡಮ್ ಇಷ್ಟ ಆಗಿದೆ, ಅಲ್ಲಿನ ಟ್ರಾನ್ಸ್ಪೋರ್ಟ್ ಚಾರ್ಜ್ ಅಷ್ಟಾಗಿದೆ, ಇಲ್ಲಿಂದ ಇಷ್ಟಾಗಿದೆ. ಸೊ ಟೋಟಲ್ ನನಗೆ 9,000 ರೂಪಾಯಿಗೆ 11,500 ರೂಪಾಯಿನ 12,000 ರೂಪಾಯಿನ ಬರುತ್ತೆ ಅಂತೆಲ್ಲ ಹೇಳಿದ್ರು ಪಾಪ. ಸೊ ಕಲೆಕ್ಷನ್ಸ್ ಕಡಿಮೆನೇ ಇದೆ, ನಾನು ಹೆಚ್ಚಿಗೆ ಕಲೆಕ್ಷನ್ಸ್ ಇದೆ, ನಿಮಗೆ ಬೇಕಾ ಸಿಗುತ್ತೆ ಅಂತಲ್ಲ, ಈಗೇನು ತೋರಿಸ್ತೀನಿ ಅಷ್ಟೇ ಕಲೆಕ್ಷನ್ಸ್ ಇರುವಂಥದ್ದು. ಕಡಿಮೆ ಕಲೆಕ್ಷನ್ಸ್ ಇದೆ, ಚಿಕ್ಕದಾಗಿ ಏನೋ ಮಾಡ್ತಾ ಇದ್ದಾರೆ, ಫ್ಯಾಮಿಲಿಗೆ ಸಪೋರ್ಟ್ ಮಾಡಬೇಕು ಅನ್ನೋಂತಹ ಒಂದು ದೃಷ್ಟಿಯಿಂದ. ಸೊ ನಿಮ್ಮ ಕೈಲಾದರೆ ನಾನೇ ಕೇಳ್ಕೊತಾ ಇದ್ದೀನಿ, ಒಂದು ಸಪೋರ್ಟನ್ನು ಮಾಡಿ. ಇದನ್ನು ಕೂಡ ಇವ್ರು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗಲ್ಲ ಮೇಡಮ್, ಚಿಕ್ಕದಾಗೆ ಮಾಡ್ತೀನಿ. 20,000 ಬಂಡವಾಳ ಹಾಕಿನಿ, ಸೇಲ್ ಆದರೆ ಮತ್ತೆ ತೊಗೊಂಬಂದು ಇದೇ ರೀತಿಯಾಗಿ ಮಾಡ್ತೀನಿ ಮೇಡಮ್. ಬಟ್ ಕ್ವಾಲಿಟಿ ನೋಡಿ ನಿಮ್ಗೆ ಇಷ್ಟ ಆದ್ರೇ ಮಾಡಿ ಅಂದರು. ಸೊ ನಿಮಗೂ ತೋರಿಸ್ತೀನಿ, ರೇಟೆಲ್ಲ ಹೇಳ್ತೀನಿ. ನಿಮ್ಗೆ ಅವಶ್ಯಕತೆ ಇದ್ದರೆ ನಿಮಗೂ ಅಷ್ಟೇ, ಸುಮ್ಮನೆ ತೊಗೊಂಬಿಡಿ ವ್ಯಾಪಾರ ಮಾಡಿ ಅಂತ ಹೇಳಲ್ಲ. ಯಾವುದೇ ವಸ್ತುಗಳಾಗಲಿ ನಿಮ್ಗೆ ಅವಶ್ಯಕತೆ ಇದ್ರೇ ತೊಗೋಬೇಕು. ಸೊ ನೀವುಗಳು ನೈಟಿ ಯೂಸ್ ಮಾಡೋಂಥವ್ರಾಗಿದ್ದರೆ, ಸೀರೆ ತೊಗೊಳ್ಳೋಂತಹ ಪ್ಲ್ಯಾನ್ಗಳಿದ್ದರೆ ನೀವು ಖಂಡಿತ ಇವ್ರ ಹತ್ರ ಒಂದನ್ನು ಟ್ರೈ ಮಾಡಿ ಸಾಕು, ಒಂದು ತೊಗೊಂಡು ನೋಡಿ, ನಿಮ್ಗೆ ಇಷ್ಟ ಆದರೆ ನೀವು ಕಂಟಿನ್ಯೂವನ್ನು ಮಾಡ್ಬೋದಾಗಿದೆ. ಸೊ ಇವಾಗ ಫಸ್ಟು ನೈಟಿಗಳೆಲ್ಲ ತೋರಿಸ್ಬಿಡ್ತೀನಿ. ಪ್ಯೂರ್ ಕಾಟನ್ ನೈಟಿಗಳಾಗಿರುತ್ತೆ, ಜೊತೆಗೆ ಇದು ನಾರ್ಮಲ್ ಅವರು ಯೂಸ್ ಮಾಡ್ಬೋದು, ಜೊತೆಗೆ ಫೀಡಿಂಗ್ ನೈಟಿ ಥರನೂ ಯೂಸ್ ಮಾಡ್ಬೋದು. ಫೀಡಿಂಗ್ ನೈಟಿಗಳೇ ಆ್ಯಕ್ಚುಲಿ ಇದು, ಬಟ್ ಇವಾಗೆಲ್ಲ ಒಂದು ಸ್ವಲ್ಪ ಟ್ರೆಂಡ್ ಅಂತ ಅಂದ್ಬಿಟ್ಟು ಈ ಥರದ್ದು ತರಿಸಿದ್ದಾರೆ. ಅಂದರೆ ಇಲ್ಲಿ ಮೇಲ್ಗಡೆ ಏನಿರುತ್ತೆ, ಮೇಲ್ಗಡೆ ಇದು ಎಕ್ಸ್ಟ್ರಾ 2 ಕ್ಲಾತ್ಗಳು ಕೂಡ ನಿಮಗೆ ಮೇಲೆ ಒಂದು ಲೇಯರ್ ಕ್ಲಾತು ಇಲ್ಲಿ ಬರುತ್ತೆ. ಸೊ ಕಂಫರ್ಟಬಲ್ ಆಗಿರುತ್ತೆ ಮನೆ ಹತ್ರ ಯೂಸ್ ಮಾಡಲಿಕ್ಕೆ. ಸೊ ಇದರ ರೇಟ್ ಬಂದು ನೈಟಿಗಳೆಲ್ಲ ಎಷ್ಟು ಮೇಡಮ್? ಒಂದು 400 ರೂಪಾಯಿ, 1,200 ರೂಪಾಯಿಗೆ 3 ಅಂದರು. ಸೊ ಒಂದಕ್ಕಂದರೆ 400 ರೂಪಾಯಿ ಬೀಳುತ್ತೆ. ಸೊ ಒಂದು ನೈಟಿ ನಿಮಗೆ 400 ರೂಪಾಯಿ. ಅಂದರೆ ಕಾಟನ್ ನೈಟಿ ಸ್ವಲ್ಪ ಕಾಸ್ಟ್ಲಿ ಆಯಿತು ಅಂತ ಅನಿಸ್ಬೋದೇನೋ, ಬಟ್ ಆದರೆ ಪ್ಯೂರ್ ಕಾಟನ್ ಇದೆ. ನಮ್ಮದು ಟಿ ಶರ್ಟ್ಸ್ ಎಲ್ಲ ಯೂಸ್ ಮಾಡ್ತೀವಲ್ಲ ನಾವು ಡೈಲಿ ವೇರ್ಗೆ, ನಾನೆಲ್ಲ ಯೂಸ್ ಮಾಡ್ತೀನಲ್ಲ, ಸ್ವಲ್ಪ ಆ ಮೆಟೀರಿಯಲ್ ಅಂತ ನನಗೆ ಅನ್ನಿಸ್ತು. ನಾರ್ಮಲ್ 200 ರೂಪಾಯಿ 250 ರೂಪಾಯಿಗೆಲ್ಲ ಪಾಲಿಸ್ಟರ್ ಮಿಕ್ಸ್ ಆಗಿರುತ್ತೆ, ಬಟ್ ಇದು ಮಿಕ್ಸ್ ಆಗಿಲ್ಲ ಅಂತ ಅನ್ನಿಸ್ತು, ಪ್ಯೂರ್ ಕಾಟನ್ ಅಂತ ಅನ್ನಿಸ್ತಾ ಇದೆ. ಸೊ ನಿಮಗೆ 400 ರೂಪಾಯಿಗೆ ಒಂದು ನೈಟಿ ಸಿಗುತ್ತೆ. ಜೊತೆಗೆ ಸೈಡ್ ಪಾಕೆಟ್ ಇದೆಯಲ್ಲ ಮೇಡಮ್, ಜೊತೆಗೆ ಇಲ್ಲಿ ಸೈಡ್ ಪಾಕೆಟ್ ಕೂಡ ಇದೆ. ಒಂದು ನಿಮಿಷ ಚೆಕ್ ಮಾಡ್ತೀನಿ. ಒಂದು ಮೊಬೈಲ್ ಇಟ್ಕೊಬೋದು, ತುಂಬ ದೊಡ್ಡದು ಅಂತೇನಿಲ್ಲ, ಬಟ್ ನಾರ್ಮಲ್ ಆಗಿದೆ, ನಾರ್ಮಲ್ ಸೈಜಲ್ಲಿ ನಿಮಗೊಂದು ಸೈಡ್ ಪಾಕೆಟು ಸಿಗುತ್ತೆ. ಜೊತೆಗೆ ಆ ಕಡೆ ಈ ಕಡೆ ಟೈ ಮಾಡ್ಕೊಳ್ಳೋಕ್ಕೆ ದಾರಗಳು ಕೂಡ ಇದ್ದಾವೆ. ಸೊ ನನಗೆ ಪ್ಲ್ಯಾನ್ ಮಾಡ್ಕೊಂಡು ಬರೋದ್ರಿಂದ ನಾನು ಯಾರನ್ನೂ ಕರ್ಕೊಂಬರೋಕ್ಕಾಗಿಲ್ಲ, ಅದಕ್ಕೋಸ್ಕರ ಟ್ರೈ ಮಾಡೋಕ್ಕೆ ನಾನೇ ತೋರಿಸ್ತಾ ಇದ್ದೀನಿ ನಿಮಗೆ ವಿಡಿಯೋ. ಇದೆಲ್ಲವೂ ಕೂಡ ನಿಮಗೆ 400 ರೂಪಾಯಿ ನೈಟಿಗಳು. ಸೊ ಇವಾಗ ಸಮ್ಮರ್ಗೆ ಬಹಳ ಕಂಫರ್ಟಬಲ್ ಆಗಿರುತ್ತೆ, ಈಗ ಚೆನ್ನಾಗಿದೆ. ಒಂದು ಸ್ವಲ್ಪ ಕಲೆಕ್ಷನ್ಸನ್ನು ತೋರಿಸ್ತೀನಿ. ಚಿಕ್ಕದಾಗಿ ಮಾಡ್ತಾಯಿದ್ದಾರೆ ಅಂತ ಅಂದ್ರಲ್ಲ, ಅದಕ್ಕೋಸ್ಕರ ನಾನು ಮನೆಗೇನು ತರಿಸ್ಕೊಳ್ಳಿಲ್ಲ. ಸುಮ್ಮನೆ ಯಾಕೆ ಅವರಿಗೆಲ್ಲ ವೇಸ್ಟ್ ಆಗೋದು ಬೇಡ, ನಾನೇ ಆ ಕಡೆ ಬರ್ತೀನಿ, ಇದು ಮಾಡ್ತೀನಿ ಅಂತ ಅಂದ್ಬಿಟ್ಟು, ವಿಡಿಯೋ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದೆ. ಬಟ್ ಅವರೇ ವಿಡಿಯೋಗೆ ಬರಲಿಲ್ಲ. ಸೈಜೆಲ್ಲ ಯಾವ ಸೈಜಲ್ಲಿದೆ ಮೇಡಮ್? ಎಮ್ಮಿಂದ ಡಬಲ್ ಎಕ್ಸೆಲ್ ಎಮ್ಮಿಂದ ಡಬಲ್ ಎಕ್ಸೆಲ್ವರೆಗೂ ಸಿಗುತ್ತೆ.
ಏನು ನೋಡ್ತಾ ಇದ್ದೀರೋ ಇದೆಲ್ಲವೂ ಕೂಡ ನಿಮಗೆ ನೈಟಿ ಫೀಡಿಂಗ್ ಬೇಕಾದರೂ ಯೂಸ್ ಮಾಡ್ಬೋದು, ನಾರ್ಮಲಾಗಿ ನೀವು ಸಮ್ಮರಲ್ಲಿ ಬೇಕಾದ್ರೂ ಹಾಕೊಳಕ್ಕೆ ಯೂಸ್ ಮಾಡ್ಬೋದು. ಈ ರೀತಿಯಾಗಿ ಸಾಕಷ್ಟು ಕಲರಲ್ಲಿದೆ. ಇದೆಲ್ಲವೂ ಕೂಡ ನಿಮಗೆ ನೈಟಿಗಳ ಕಲೆಕ್ಷನ್. ಇದು ಓಪನ್ ಮಾಡ್ತೀನಿ. ಇಷ್ಟು ಪಾಪ ಸುಮ್ಮನೆ ಮತ್ತೆ ಮಾಡಿಸ್ಕೊಬೇಕಾಗತ್ತೆ ಅವರು. ಸೊ ನೈಟಿಗಳನ್ನು ಯೂಸ್ ಮಾಡ್ತಾ ಇರೋವಂಥವ್ರು ಅಥವಾ ಈ ಸಮ್ಮರಲ್ಲಿ ಯೂಸ್ ಮಾಡೋವಂಥವ್ರು ಅಥವಾ ಫೀಡಿಂಗ್ ಮಾಡೋವಂಥವ್ರೆಲ್ಲ ನೈಟಿಗಳು ಯೂಸ್ ಮಾಡ್ತಾರೆ, ಬಾಣಂತಿಯರು. ಸೊ ಆ ರೀತಿಯಾಗಿ ಯಾರಾದರೂ ಇದ್ದರೆ, ನನ್ನ ವಿಡಿಯೋ ನೋಡ್ತಾ ಇದ್ದರೆ ಬಾಣಂತಿಯರಾಗಿರ್ಬೋದು ಅಥವಾ ನಾರ್ಮಲ್ ನೈಟಿ ಯೂಸ್ ಮಾಡೋವಂಥವ್ರು ಒಂದು ಸತಿ ಒಂದು ನೈಟಿಯನ್ನು ತರಿಸ್ಕೊಂಡು ನೋಡಿ. ನಿಮಗೆ ಇಷ್ಟ ಆದರೆ, ಅಂದರೆ ಅವಶ್ಯಕತೆ ಇದೆ ಇವಾಗ ನೈಟಿ ಅಂತಂದರೆ ತರಿಸ್ಕೊಡಿ. ನಿಮ್ಗೆ ಇಷ್ಟ ಆದರೆ ನೀವು ಅದನ್ನು ಕಂಟಿನ್ಯೂ ಮಾಡ್ಬೋದಾಗಿದೆ ಇವ್ರ ಹತ್ರ. ಸೊ ಒಂದಕ್ಕೆ 400 ರೂಪಾಯಿ ಇದೆ. 1200 ರೂಪಾಯಿಗೆ 3 ನೈಟಿಗಳಿದೆ. ಪಾಪ ಅವರು ವಿತ್ ಬಿಲ್ ಬೇರೆ ತೋರಿಸಿದ್ರು. ತಮಿಳ್ನಾಡಿಂದ ತರಿಸಿರೋವಂಥದ್ದು ಇದೆಲ್ಲ. ಸೊ ಇದೆಲ್ಲವೂ ಕೂಡ ನಾನು ಸ್ವಲ್ಪ ಇನ್ನೊಂದು 4 ಇದೆ, ತೋರಿಸ್ಬಿಡ್ತೀನಿ ನಿಮಗೆ ಕಲೆಕ್ಷನ್ಸು. 1200 ರೂಪಾಯಿ ಬಿಡಿ ಮೇಡಮ್. 1200 ರೂಪಾಯಿ. 1200 ಪ್ಲಸ್ ಶಿಪ್ಪಿಂಗ್. 1200 ರೂಪಾಯಿ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ. ಶಿಪ್ಪಿಂಗ್ ಚಾರ್ಜ್ ಮೇಡಮ್, ನಾನು ಶಿಪ್ಪಿಂಗ್ ಫ್ರೀ ಕೊಡೋಕ್ಕಾಗಲ್ಲ ಒಂದೇ. ಪಾಪ ಅವರು ಯಾವಾಗಲೇ ಅವ್ರು ಬಿಲ್ ತೋರಿಸಿದಂಥದ್ದು ಇಷ್ಟೇ ಬಿದ್ದಿರೋದು ನೋಡಿ ಮೇಡಮ್ ಅಂತ ಅಂದ್ಬಿಟ್ಟು. ಸೊ ಶಿಪ್ಪಿಂಗ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ. ಇನ್ನು ಇದು ಬಿಟ್ಟರೆ ಸ್ಯಾರಿಗಳನ್ನು ಕೂಡ ಅವರು ತರಿಸಿದ್ದಾರೆ ಒಂದಷ್ಟು. ಓಪನ್ ಮಾಡಿ ತೋರಿಸ್ತೀನಿ. ನೋಡ್ತಾ ಇದ್ದೀರಾ, ಈ ಒಂದು ಸೀರೆ ಬೆಲೆ ಬಂದು ಇಲ್ಲೇ ಹಾಕ್ಬಿಟ್ಟಿದ್ದಾರೆ, 1300 ರೂಪಾಯಿ ಇದೆ. ನಿಮಗೆ ಪೂರ್ತಿ ಓಪನ್ ಮಾಡೋದಾದರೆ ನಿಮಗೆ ಸೆರಗೆಲ್ಲ ಗ್ರ್ಯಾಂಡಾಗಿದೆ. ಈ ಸಾರಿ ಸೆರಗೆಲ್ಲ ನಿಮಗೆ ಈ ಗ್ರೀನ್ ಕಲರಲ್ಲಿ ಬರುತ್ತೆ. ಸ್ಯಾರಿ ಬಂದು ಯೆಲ್ಲೋ ಕಲರ್ ಇದೆ. ಈ ರೀತಿಯಾಗಿ ನಿಮಗೆ ಸ್ಯಾರಿ ಬರುತ್ತೆ. ಇದು ಬಂದು 1300 ರೂಪಾಯಿ ನಿಮಗೆ ಈ ಒಂದು ಸ್ಯಾರಿ ಇದೆ. ಇನ್ನು ಈ ಒಂದು ಸೀರೆ ಬಂದು 950 ರೂಪಾಯಿ ಇದೆ. ಮೆಟೀರಿಯಲ್ ಇದಕ್ಕಿಂತ ಅದು ಮುಂಚೆ ತೋರಿಸಿದ್ದು ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಈ ಒಂದು ಸೀರೆ ಬೆಲೆ 950 ರೂಪಾಯಿ ಇದೆ. ಇನ್ನು ಇದರ ಜೊತೆಗೆ ಇದು ಚೆನ್ನಾಗಿದೆ, ಇದು ಮೆಟೀರಿಯಲ್ ಸ್ಮೂತಾಗಿದೆ. ಈ ಒಂದು ಸೀರೆ ಬೆಲೆ ಬಂದು 1600 ರೂಪಾಯಿ ಇದೆ. 1600 ರೂಪಾಯಿ. ಸೊ ಸೀರೆ ತೊಗೋಬೇಕು ಅಂತ ಯಾರಾದರೂ ಇದ್ದರೆ, ಅವಶ್ಯಕತೆ ಇದ್ದಂಥವ್ರು ನೀವು ಒಂದು ಸತಿ ಇವ್ರ ಹತ್ರ ಖಂಡಿತವಾಗ್ಲೂ ಟ್ರೈ ಮಾಡ್ಬೋದಾಗಿದೆ. 1600 ರೂಪಾಯಿ ಈ ಒಂದು ಸೀರೆ. ಇನ್ನು ಇದು ಬಂದು ಇದು ಕೂಡ 1600 ರೂಪಾಯಿ. ಮೆಟೀರಿಯಲ್ ಅದು ಇದು ಎಲ್ಲ ಒಂದೇ ಥರ ಅನ್ನಿಸ್ತದೆ ನನಗೆ ಮುಟ್ಟಿದರೆ. ಸೊ ಇದು ಕೂಡ 1600 ರೂಪಾಯಿ. ಇದು ಕೂಡ 1600 ರೂಪಾಯಿ. ನೋಡ್ತಾ ಇದ್ದಾರೆ, ಕಂಪ್ಲೀಟ್ ಸೀರೆ ಇದೇ ಥರ ಇರುತ್ತೆ. ಇದು ಕೂಡ 1600 ರೂಪಾಯಿ. ನೆಕ್ಸ್ಟ್ ಇದು ಬಿಟ್ಟರೆ ಇದು 2990 ರೂಪಾಯಿ. 3000 ರೂಪಾಯಿ ಅಂತ ಅಂದ್ಕೊಳ್ಳಿ, 10 ರೂಪಾಯಿ ಕಡಿಮೆ ಮಾಡಿದ್ದಾರೆ ಅಷ್ಟೇ. ಸೊ ಈ ಒಂದು ಸೀರೆ ಏನು ನೋಡ್ತಾ ಇದ್ದೀರೋ ಈ ರೀತಿಯಾಗಿದೆ. ಈ ಒಂದು ಸೀರೆ ಬಂದು 2990 ಅಂದರೆ 3000 ರೂಪಾಯಿ. ಆಲ್ಮೋಸ್ಟ್ ನಿಮಗೆ 3000 ರೂಪಾಯಿ ಈ ಒಂದು ಸೀರೆ ಬೀಳುತ್ತೆ. ಎಲ್ಲಕ್ಕೂ ವಿತ್ ಬ್ಲೌಸ್ ಇರುತ್ತಲ್ವ ಮೇಡಮ್? ಹೌದು, ಎಲ್ಲಕ್ಕೂ ವಿತ್ ಬ್ಲೌಸ್ ಇದೆ. ಒಂದು ಸೀರೆ ಬಂದು 2550 ರೂಪಾಯಿ. ಎಲ್ಲ ಸ್ವಲ್ಪ ಗ್ರ್ಯಾಂಡಾಗಿ 2500 ರೂಪಾಯಿ. ಸ್ವಲ್ಪ ಗ್ರ್ಯಾಂಡಾಗಿರೋದು, ಜಾಸ್ತಿ ದುಡ್ಡಿನ ಸೀರೆಗಳು ತರಿಸ್ಬಿಟ್ಟಿದ್ದಾರೆ. ನೀವು ಶುರುನಲ್ಲಿ ಮಾಡುವಾಗ ನೀವು ಡೈಲಿ ವೇರ್ ಸ್ಯಾರಿಗಳು ಆ ಥರ ತರಿಸ್ಕೋಬೇಕು. ಜನ ಅವಾಗ ಒಂದು ಸ್ವಲ್ಪ ರೆಸ್ಪಾಂಡ್ ಮಾಡ್ತಾರೆ. ಯಾಕಂದರೆ ಕಾಸ್ಟ್ಲಿ ಸೀರೆ ಸಡನ್ನಾಗಿ ಫಸ್ಟ್ ಟೈಮ್ ಯಾರ ಹತ್ರನೂ ತರಿಸ್ಕೊಳ್ಳಲ್ಲ. ಸೊ ಈ ಒಂದು ಸೀರೆ 2500 ರೂಪಾಯಿ ಇದೆ. ಕ್ವಾಲಿಟಿ ನೀವು ಕಡಿಮೆ ರೇಟ್ದೆಲ್ಲ ಚೆನ್ನಾಗಿ ಕೊಡ್ತಾಯಿದ್ರೆ ನಂಬಿಕೆ ಮೇಲೆ ಸ್ವಲ್ಪ ಜಾಸ್ತಿ ರೇಟ್ ತರಿಸ್ಕೋತಾರೆ. ಇನ್ನು ಈ ಒಂದು ಸೀರೆ 1600 ರೂಪಾಯಿ ಇದೆ. ಓಪನ್ ಮಾಡಿ ತೋರಿಸ್ತೀನಿ. ಕಂಪ್ಲೀಟ್ ಸೀರೆ ಇದೆ, ಒಂದು ಡಿಸೈನಲ್ಲಿದೆ. ಈ ರೀತಿಯಾಗಿದೆ. ಇನ್ನು ಇಲ್ಲ ಕೊನೆಯ ಸೀರೆ ಇದು ಬಂದು 2500 ರೂಪಾಯಿ. ಇದಿಷ್ಟೇ ಅವ್ರು ತರಿಸಿರೋದು. ಏನಿದೆ ನಾ ಎಲ್ಲ ಅವರು ಸ್ಟಾಕ್ ಇರೋದೇ ಇಷ್ಟು. ನಾನು ತೋರಿಸಿದ್ದೀನಲ್ಲ ಇಷ್ಟೇ ಸ್ಟಾಕ್ ಇರೋವಂಥದ್ದು. ನಿಮ್ಗೆ ಯಾವ್ದು ಬೇಕು ಸ್ಕ್ರೀನ್ಶಾಟ್ ಹೊಡೆದು ಕೂಡ ಅವ್ರು ವಾಟ್ಸಪ್ ನಂಬರ್ ಕಳಿಸಿದ್ರು ನಿಮಗೆ ಅದನ್ನು ಕಳಿಸ್ಕೊಡ್ತಾರೆ. ಸೊ ಇದು ಖಾಲಿ ಆದಮೇಲೆ ಮತ್ತೆ ತರಿಸ್ಕೊತೀನಿ ಮೇಡಮ್ ಅಂತ ಅಂದ್ಬಿಟ್ಟು ಪಾಪ ಅವ್ರು ಇರೋದನ್ನು ಹೇಳಿದ್ರು. ಅಲ್ಲೇ ಸ್ವಲ್ಪ ಕಾಸ್ಟ್ಲಿ ಸ್ಯಾರಿಗಳು ತಂದು ಹಾಕ್ಕೊಬಿಟ್ಟಿದ್ದಾರೆ. ಇವರೆಲ್ಲ ಒಂದು ಸ್ವಲ್ಪ ಡೈಲಿ ವೇರ್ ಎಲ್ಲ ತಂದು ಹಾಕ್ಕೊಂಡಿದ್ರೆ ಜನರಿಗೆ ಒಂದೆರಡು ಸತಿ ಪರ್ಚೇಸ್ ಮಾಡಿದ್ಮೇಲೆ ಎಲ್ಲ ಅವರಿಗೆ ಕಂಫರ್ಟಬಲ್ ಅನ್ಸಿದ್ಮೇಲೆ ತೊಗೊಳ್ಳೋ ಇದ್ರು. ಅಂದರೆ ಕಾಸ್ಟ್ಲಿ ಸೀರೆಗಳು ಸಡನ್ನಾಗಿ ಯಾರೂ ಫಸ್ಟ್ ಟೈಮೇ ತೊಗೊಳ್ಳಲ್ಲ, ಅದರಿಂದ ಹೇಳ್ತಾ ಇದ್ದೆ ಅಷ್ಟೇ. ಇದು ಬಂದು ಸೆರಗು. ಸೀರೆ ಬಂದು ಸಂಪೂರ್ಣವಾಗಿ ನಿಮಗೆ ಈ ರೀತಿಯಾಗಿ ಇರುತ್ತೆ. 2500 ರೂಪಾಯಿ ಈ ಒಂದು ಸೀರೆ ಇದೆ. ಸೊ ಏನು ನೋಡಿದ್ರಿ, ಇದಿಷ್ಟೇ ಕಲೆಕ್ಷನ್ಸ್ ಇರೋವಂಥದ್ದು. ಚಿಕ್ಕದಾಗಿ ಶುರು ಮಾಡಿದ್ದಾರೆ. ನಿಮ್ಮೆಲ್ಲರ ಸಪೋರ್ಟನ್ನು ಒಂದು ಅವಶ್ಯಕತೆ ಇದೆ ಅಂತ ಅಂದ್ಬಿಟ್ಟು ಕೇಳ್ಕೊಂಡಿದ್ದಾರೆ.
ಸ್ವಲ್ಪ ಅಂದರೆ ಸೋಷಿಯಲ್ ಮೀಡಿಯಾ ಮುಂದೆ ಬರಲಿಕ್ಕೂ ಸ್ವಲ್ಪ ಮುಜುಗರ ಪಟ್ಕೊಂಡ್ರು. ಅದಕ್ಕೋಸ್ಕರ ಇಷ್ಟು ದೂರ ಬಂದರೂ ನಾನೇ ವಿಡಿಯೋ ಮಾಡ್ತಿದ್ದೀನಿ. ಹಿಂಗೆ ಅಂದಿದ್ರೆ ನಾನು ಅಲ್ಲೇ ತಂದು ಕೊಟ್ಬಿಡಿ ಮೇಡಮ್, ಅಲ್ಲೇ ಮಾಡ್ಕೋತೀನಿ ಅಂತಿದ್ದೆ ಆಫೀಸ್ಗೆ. ಬಟ್ ಇರಲಿ ಪಾಪ ಒಳ್ಳೆಯದಾಗಲಿ, ಶುರು ಮಾಡಿದ್ದಾರೆ ಫ್ಯಾಮಿಲಿಗೆ ಸಪೋರ್ಟ್ ಆಗುವಂತಹ ಒಂದು ದೃಷ್ಟಿಯಿಂದ. ಇವರ ಒಂದು ಫೋನ್ ನಂಬರನ್ನು ಕೊಡ್ತೀನಿ. ಸೊ ನಿಮಗೆ ಅವಶ್ಯಕತೆ ಇದ್ದವರು ಖಂಡಿತವಾಗ್ಲೂ ಒಮ್ಮೆ ಪರ್ಚೇಸ್ ಮಾಡಿ ಅಂತ ನಾನೇ ಕೇಳ್ಕೊತೀನಿ. ಇನ್ನು ಇವರ ಒಂದು ಫೋನ್ ನಂಬರ್ ಬಂದು 72043725220. ಇನ್ನೊಮ್ಮೆ ಹೇಳ್ತೀನಿ, 7204372520. ಈ ಒಂದು ಫೋನ್ ನಂಬರ್ಗೆ ವಾಟ್ಸಪ್ ಮೆಸೇಜ್ ಅಥವಾ ಫೋನ್ ಆದರೂ ಮಾಡಿ ನಿಮಗೆ ಅವ್ರ ಹತ್ರ ಇರುವಂತಹ ಕಲೆಕ್ಷನ್ಸ್ದು ಅವ್ರಿಗೆ ಹೇಳಿದ್ದೀನಿ, ಫೋಟೋ ಎಲ್ಲ ತೆಗೆದಿಟ್ಕೊಳ್ಳಿ ಮೇಡಮ್, ತೆಗೆದಿಟ್ಕೊಂಡು ಕಳಿಸಿ ಅಂತ ಅಂದ್ಬಿಟ್ಟು. ಸೊ ಅವ್ರ ಹತ್ರ ಅಷ್ಟು ಸ್ಟಾಕುಗಳ ಫೋಟೋಗಳನ್ನು ನಿಮಗೆ ಕಳಿಸ್ಕೊಡ್ತಾರೆ ವಿತ್ ರೇಟು. ನಿಮ್ಗೆ ಅಂದರೆ ನೈಟಿಗಳೆಲ್ಲ 400 ರೂಪಾಯಿನ, ಸೀರೆಗಳೊಂದು ಸ್ವಲ್ಪ ಚೇಂಜ್ ಆಗುತ್ತೆ ರೇಟ್ಗಳಷ್ಟೇ. ಸೊ ಆಲ್ಮೋಸ್ಟ್ ನಾನು ವೀಡಿಯೋದಲ್ಲೇ ಹೇಳಿಬಿಟ್ಟಿದ್ದೀನಿ. ನಿಮಗೆ ಬೇಕಿದ್ದವರು ಒಮ್ಮೆ ಇವ್ರ ಹತ್ರ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ. ಒಳ್ಳೆಯದಾಗಲಿ ಮೇಡಮ್, ಬಿಸ್ನೆಸ್ಸು ಚಿಕ್ಕದಾಗಿ ಶುರು ಮಾಡಿದ್ದೀರಾ. ಹೇಳಿದ್ನಲ್ಲ, ಇದೆಲ್ಲವೂ ಕೂಡ ಸೇಲ್ ಆದರೆ ಅವ್ರಿಗೆ ಸಿಗುವಂಥದ್ದು 3,500-4,000 ರೂಪಾಯಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಹಾಕ್ಕೊಂಡಿದ್ದಾರೆ. ಅಂದರೆ ಕ್ಯಾಲ್ಕುಲೇಷನ್ ಎಲ್ಲ ಮಾಡಿ, ಅಂದರೆ ಅವ್ರು ಹೇಳಿರೋ ರೇಟ್ ಪ್ರಕಾರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ, ಇನ್ನೇನು ಹೇಳೋಂಥದ್ದಿಲ್ಲ. ಒಳ್ಳೆಯದಾಗಲಿ ಮೇಡಮ್, ಆಲ್ ದ ಬೆಸ್ಟ್, ಎಲ್ಲ ಚೆನ್ನಾಗಾಗಲಿ. ಸೊ ಡಿಸ್ಕ್ರಿಪ್ಷನಲ್ಲಿ ಕೂಡ ನಂಬರ್ ಹಾಕಿರ್ತೀನಿ, ಬೇಕಿದ್ದವ್ರು ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದಾಗಿದೆ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.